ಇದೇ ರಸ್ತೆಯಲ್ಲೇ ದೊಡ್ಡಣ್ಣವರು ಮತ್ತು ವಿಷ್ಣುವರ್ಧನ್ ಅವರು ಬಾತುಕೋಳಿನ ಕರ್ಕೊಂಡು ಈ ರಸ್ತೆಯಲ್ಲಿ ಹೀಗೇ ಪಾಸ್ ಆಗ್ತಾರೆ. ಈ ಕಟ್ಟೆ ಇಲ್ಲಿದೆ ನೋಡಿ, ಇದೇ ಕಟ್ಟೆ ಅಲ್ವಾ ಸರ್ ಅದು? ಹಾಂ, ಹಳೆ ರೋಡ್ ಬಂದು ಅಲ್ಲಿತ್ತು, ಅಲ್ಲಿ ಟ್ರಾನ್ಸ್ಫಾರ್ಮ್ ಕಾಣ್ತಿದೆಯಲ್ಲ, ಇಲ್ಲಿ ಟ್ರಾನ್ಸ್ಫರ್ ಇಂದ ಇಲ್ಲಿ ಕೆಳಗಡೆ ಐತಿ. ಓಕೆ, ಆ ಕಡೆ ಹೋಗ್ತಿತ್ತ ರೋಡ್ ಫಸ್ಟ್? ಅದು ಫಸ್ಟ್ ಆ ಕಡೆ ಹೋಗ್ತಿತ್ತು ಅಲ್ಲಿ. ಓಕೆ, ಆ ಕಡೆ ಹೋಗಿ ಲೆಫ್ಟ್ ತಗೋಬೇಕಾಗಿತ್ತ? ಲೆಫ್ಟ್ ತಗೋಬೇಕಾಯ್ತು ಅಲ್ಲಿ ಮುಂದೆ. ಇದೇ ರಸ್ತೆಲೇ ನೋಡಿ ಕಾರ್ ಬರೋದು. ಕಾರ್ ಬಂದು ಮುಖ್ಯಮಂತ್ರಿ ಚಂದ್ರು ಸರ್ ಅಲ್ಲ, ಹಿಂಗೆ ಲೆಫ್ಟಿಗೆ ರೈಟಿಗೆ ತಿರ್ಗೋದು. ಇಲ್ಲೊಂದು ದೇವಸ್ಥಾನ ಎಲ್ಲ ಇದೆ ನೋಡಿ, ಈ ದೇವಸ್ಥಾನ, ಈ ಮರಗಳು ಎಲ್ಲ ಕಾಣುತ್ತೆ ನೋಡಿ. ಇದೆಲ್ಲ ನಡೆದಿರೋದು ಇದೇ ಜಾಗದಲ್ಲೇ. ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನೀಗ ಬಂದಿರೋದು ಎಲ್ಲಿ ಗೊತ್ತಾ? ತುಂಬ ಜನ ಕೇಳ್ತಾ ಇದ್ರಿ ಸೂರ್ಯವಂಶ ಸೀನ್ ಮಾಡಿ, ಬಾತುಕೋಳಿ ಸೀನ್ ಮಾಡಿ ಅಂತ. ಸೊ ನಾನಿವತ್ತು ಬಂದಿರೋದು ಅದೇ ಬಾತುಕೋಳಿ ಸೀನ್ ಮಾಡೋದಕ್ಕೆ. ನಾನಿವಾಗಿರೋದು ಎಲ್ಲಿ ಗೊತ್ತಾ? ನಿಮಿಷಾಂಬ ದೇವಸ್ಥಾನದಿಂದ ಅರ್ಧ ಕಿಲೋಮೀಟ್ರು ಹಿಂದಕ್ಕಿದ್ದೀನಿ. ಇಲ್ಲಿ ಈ ಕಡೆಯಿಂದ ಹೈವೇಯಿಂದ ಏನು ಬರ್ತೀರಾ ಬೆಂಗಳೂರು ಟು ಮೈಸೂರು, ನಿಮಿಷಾಂಬ ದೇವಸ್ಥಾನಕ್ಕೆ ಲೆಫ್ಟ್ ತಗೋತೀರಾ, ರೈಟ್ ಸೈಡ್ ಲೆಫ್ಟಿಗೆ ಬಂದು ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಬಂದರೆ ರೈಟಿಗೆ ತಗೋತೀರಾ. ಈ ರೈಟಲ್ಲಿ ತಗೋಬೇಕಾದ್ರೆ ಇಲ್ಲೊಂದು ಮರ ಇತ್ತು. ಈಗ ನಿಮಿಷಾಂಬ ದೇವಸ್ಥಾನ ಏನಿದೆ, ಈ ದೇವಸ್ಥಾನ ಬೋರ್ಡ್ ಇದೆಯಲ್ಲ, ಆ ಬೋರ್ಡಿಂದನೇ ಇಲ್ಲಿ ರಸ್ತೆ ಇತ್ತು. ಈ ರಸ್ತೆ ಇವಾಗ ಹೊಸ್ದಾಗಿ ಮಾಡಿರೋದು. ಆಗ ರಸ್ತೆ ಇದ್ದಿದ್ದು ಈ ಕಡೆಯಿಂದ. ಇಲ್ಲಿ ಒಂದು ಮರ ಇತ್ತು, ಆ ಮರದಲ್ಲೇ ಪಾಂಡವಪುರ ಅಂತ ಬೋರ್ಡ್ ಇತ್ತು. ಹೀಗೆ ಮೊದಲು ಗಾಡಿಗಳು ಹೀಗೆ ಪಾಸ್ ಆಗೋದು. ಏನಷ್ಟು ಗ್ಯಾರಂಟಿಯಾಗಿ ಹೇಳ್ತೀಯಾ ನೀನು, ಸುಳ್ಳು ಹೇಳ್ಬೋದಲ್ವಾ ಅಂತ ನೀವು ಕೇಳ್ಬೋದು. ಆದರೆ ಎಲ್ಲದಕ್ಕೂ ನಾನು ಸಾಕ್ಷಿ ಸಮೇತ ಈ ವಿಡಿಯೋನ ನಾನು ತೋರಿಸ್ಕೊಂಡು ಹೋಗ್ತೀನಿ. ಅಷ್ಟೇ ಅಲ್ಲ, ಬಾತುಕೋಳಿನ ಕರ್ಕೊಂಡು ಹೋಗ್ತಾರಲ್ಲ ವಿಷ್ಣುವರ್ಧನ್ ಮತ್ತು ಯಾರೋ ನಮ್ಮ ದೊಡ್ಡಣ್ಣ ಅವರು ಮುಂದೆ ಅಲ್ಲಿರುವಂತಹ ರಸ್ತೆಯಲ್ಲಿ ಆ ಬಾತುಕೋಳಿಯನ್ನು ಕರ್ಕೊಂಡು ಹೋಗೋದು. ಸೊ ಎಲ್ಲಿ ಅದು ಮುಂದಕ್ಕೆ ಹೋಗ್ತಾ, ಹಾಗೆ ಇಲ್ಲೇ ಒಬ್ಬರು ಲೋಕಲ್ ಅವರು ಇದ್ದಾರೆ, ಅವ್ರನ್ನೂ ನಾನು ಮಾತಾಡಿಸ್ತೀನಿ. ಮತ್ತೆ ತಡ, ಬನ್ನಿ ಇವತ್ತಿನ ಎಪಿಸೋಡ್ನ ಶುರು ಮಾಡೋಣ. ಇದೇ ರಸ್ತೆಯಲ್ಲೇ ದೊಡ್ಡಣ್ಣವರು ಮತ್ತು ವಿಷ್ಣುವರ್ಧನ್ ಅವರು ಬಾತುಕೋಳಿನ ಕರ್ಕೊಂಡು ಈ ರಸ್ತೆಯಲ್ಲಿ ಹೀಗೇ ಪಾಸ್ ಆಗ್ತಾರೆ. ಇದೇನ್ರಿ ಇದು ರಸ್ತೆನೇ ಇಲ್ಲ, ಯಾವುದೋ ತೋಟಕ್ಕೆ ಕರ್ಕೊಂಬಂದು ರಸ್ತೆ ಅಂತಿದ್ದೀರಾ ಅಂತ ನೀವು ಕೇಳ್ಬೋದು. ಸ್ನೇಹಿತರೆ, ಈ ರಸ್ತೆ ಈಗ ಪಕ್ಕಕ್ಕೆ ಶಿಫ್ಟ್ ಆಗಿದೆ. ನಾನು ಆ ರೋಡ್ಗೆ ಹೋಗಿ ತೋರಿಸ್ತೀನಿ. ಇಲ್ಲಿ ಇತ್ತು ಅನ್ನೋದಕ್ಕೆ ನಿಮಗೆ ಸಾಕ್ಷಿಯಾಗಿ ಇನ್ನೊಂದೇನೆಂದರೆ, ಇಲ್ಲಿ ಟ್ರಾನ್ಸ್ಫಾರಮ್ ಇದೆ ನೋಡಿ, ಇಲ್ಲೊಂದು ಟ್ರಾನ್ಸ್ಫಾರಮ್ ಕಾಣಿಸ್ತಿದೆ ಅಂತ ಅನಿಸುತ್ತೆ. ಸೊ ಈ ಟ್ರಾನ್ಸ್ಫಾರಮ್ಮು ಹಿಂಭಾಗದಲ್ಲಿ ಕಾಣಿಸ್ತಾ ಇರುತ್ತಲ್ಲ, ಈ ಕಡೆಯಿಂದನೇ ಬಾತುಕೋಳಿಗಳನ್ನ ಕರ್ಕೊಂಡು ದೊಡ್ಡಣ್ಣವರು ಮತ್ತು ವಿಷ್ಣುವರ್ಧನ್ ಅವರು ಬರ್ತಾ ಇರ್ತಾರೆ. ಆದರೆ ಇಲ್ಲಿ ಒಂದು ಕಟ್ಟೆ ಇದೆ ಅಲ್ವಾ? ಈ ಕಟ್ಟೆಯಲ್ಲಿದೆ ಗೊತ್ತಾ? ತೋರಿಸ್ತೀನಿ ಬನ್ನಿ. ಫಸ್ಟು ರೋಡು ಹೆಂಗೋಯ್ತೈತಣ್ಣ ಅದು? ಯಾವುದು ಹಿಂಗೆ? ಹಾಂ, ಅದೇ ಅಲ್ಲಿ ಅಂಗಡಿಯವ್ರು ಹೇಳಿದ್ರು ಈ ಕಡೆಯಿಂದ ಹಿಂಗೆ ಬಂದು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾಯಿತ್ತು? ಹಿಂಗೆ ಈ ಕಡೆಯಿಂದ. ಆ ಕಟ್ಟೆ ಅಲ್ಲೇ ಇದೆ ಅಲ್ವಾ? ಓಕೆ, ಬನ್ನಿ ಆ ಕಟ್ಟೆ ನಿಮಗೆ ತೋರಿಸ್ಬೇಕಾಗಿದೆ. ನೋಡಿ, ಅಲ್ಲಿ ರಸ್ತೆ ಆ ಸೈಡಿಗೆ ಶಿಫ್ಟ್ ಆಗಿದೆ. ನಿಮಗೆ ಕರೆಕ್ಟಾಗಿ ಗಮನಿಸಿದ್ರೆ ಅಲ್ಲಿ ಗಾಡಿಗಳೆಲ್ಲ ಹೋಗುತ್ತೆ. ಈ ತೆಂಗಿನ ಮರಗಳೆಲ್ಲ ಬರುತ್ತೆ ಸ್ನೇಹಿತರೆ. ಬಟ್ ಆ ತೆಂಗಿನ ಮರನೇ ಇದು ಅಂತ ನಾನು ಗ್ಯಾರಂಟಿ ಕೊಡಲ್ಲ, ಯಾಕಂದರೆ ತುಂಬ ವರ್ಷ ಆದರೂ ಇದು ಚಿಕ್ಕದಾಗೆ ಕಾಣ್ತಾ ಇದೆ ತೆಂಗಿನ ಮರಗಳು. ಆದರೆ ಈ ಕಟ್ಟೆ ಇಲ್ಲಿದೆ ನೋಡಿ, ಇದೇ ಕಟ್ಟೆ ಅಲ್ವಾ ಸರ್ ಅದು? ಹಾಂ, ರಸ್ತೆ ಅಲ್ಲಿಗೆ ಶಿಫ್ಟ್ ಆಗಿದೆ ಅಲ್ಲ, ಇದು ಬಲ್ಬಾಗ್ದಲ್ಲಿ ಇದು ರಸ್ತೆ. ಇದು ಹೆಂಗೆ ಹೋಗ್ತಾಯಿತ್ತು ಇದು? ಹೋಗ್ತಿತ್ತು ರಸ್ತೆ. ಇಲ್ಲಿ ಬಂದು ಇಲ್ಲಿ ಜಾಯ್ನ್ ಆಯ್ತಿತ್ತು ಮೇನ್ ರೋಡ್ಗೆ, ಇಲ್ಲಿಗೆ ಎಲ್ಲಿ ಈ ಮರಗಳು ಇದೆಯಲ್ಲ, ಓ ಇಲ್ಲಿಗೆ ಜಾಯ್ನ್ ಆಗ್ತಿತ್ತು ಇದು. ಯಾಕೆ ರೋಡ್ ಚೇಂಜ್ ಮಾಡಿದ್ದು? ರಸ್ತೆ ಆಗ್ಬೇಕಾಯ್ತಲ್ಲ, ವಾಹನಗಳು ಓಡಾಡಕ್ಕೆ ದೊಡ್ಡದು ಮಾಡಿದ್ದಾರೆ. ಇವ್ರು ಇಷ್ಟು ಹೇಳದ್ಮೇಲೆ ಗೂಗಲ್ ಅಮ್ಮನ ಸಪೋರ್ಟು ತೊಗೊಂಡೆ, ನೋಡಿದೆ. ಇದು 2011, ಇದು 2014 ಮತ್ತು ನೋಡಿ ಇದು 2025 ನನ್ನ ಬಲ್ಬಾಗ್ದಲ್ಲಿರೋದು ಇಮೇಜು. ಇದು ಲೆಫ್ಟ್ ಸೈಡಲ್ಲಿರೋದು 2011. ನಂಗೆ ಲಾಸ್ಟ್ ಹಳೇ ಫೋಟೋ ಅಂತ ಸಿಕ್ಕಿದ್ದಿದೆ, ಗೂಗಲ್ ಸ್ಯಾಟಲೈಟಿಂದ ತೊಗೊಂಡಿರೋದು. ನೋಡಿ, ಇಲ್ಲಿ 2 ರಸ್ತೆ ಇದೆ, ಇಲ್ಲಿ ಒಂದೇ ರಸ್ತೆ ಇದೆ. ಸೊ 2011 ಅಂದರೆ ಫಿಲಮ್ ಇದಾಗೆ 10 ವರ್ಷ ನಂತರದ್ದು ಇದು. ಅಂದರೆ ಅವಾಗಿನ ಹೆಂಗಿರ್ಬೋದು ಲೆಕ್ಕ ಹಾಕಿ. ಸೊ ಅವಾಗ ಅವರೆಲ್ಲ ಹೇಳಿದ್ದು ನಿಜ ಅಂತ ಅನ್ನಿಸ್ತು. ಸೊ ಆಗಲೇ ನಾನು ಮತ್ತೆ ಶೂಟಿಂಗ್ ಮುಂದುವರೆದಿದ್ದು. ಸೊ ಈ ಕಟ್ಟೆ ಹತ್ರನೇ ವಿಷ್ಣುವರ್ಧನ್ ಅವರು ಮತ್ತು ದೊಡ್ಡಣ್ಣವರು ಬಾತುಕೋಳಿನ ಕರ್ಕೊಂಡು ಹೋಗೋದು. ಈ ಟೈಮಲ್ಲೇ ಹೀರೋಯಿನ್ನು ಮುಖ್ಯಮಂತ್ರಿ ಚಂದ್ರ ಸರ್ ಎಲ್ಲ ಬಂದು ಇಲ್ಲಿ ಬಂದು ಅಡ್ರೆಸ್ ಕೇಳೋದು ಪಾಂಡವಪುರ ಅಂತ. ಆ ಪಾಂಡವಪುರ ಇದ್ದ ಬೋರ್ಡು ಇವಾಗಲೇ ನಾನು ಅಲ್ಲಿ ತೋರಿಸ್ದಂಗೆ ಮರ ಇಲ್ಲ.
ಸೊ ಈ ಮರಗಳು ಹಿಂಗೆ ಪಾಸಾಗಿ ಮುಂದೆ ಹೋಗುತ್ತೆ. ಇನ್ನು ಕಂಟಿನ್ಯೂಯೇಷನ್ನು ಒಂದು ತಾಯಿ ಬಾತುಕೋಳಿನ ಕರ್ಕೊಂಡು ಹೋಗ್ತಾ ಇರ್ತಾರೆ, ಇವ್ರು ಸುತ್ತಾಕೊಂಬರ್ತಾರೆ. ಸುತ್ತಾಕೊಂಬಂದಾಗ ಮತ್ತೆ ಆ ಲೇಡಿ ಸಿಗ್ತಾರಲ್ಲ, ಅವ್ರನ್ನ ನಾನು ಮಾತಾಡಿಸ್ತೀನಿ ಬನ್ನಿ, ಆ ಜಾಗನ ತೋರಿಸ್ತೀನಿ ಬನ್ನಿ. ನೋಡಿ, ಫಸ್ಟು ದೊಡ್ಡನವರು ಹಿಂಗೆ ಸುತ್ತಾಕೊಂಬನ್ನಿ ಸಿಗುತ್ತೆ, ರೋಡು ಬಿದೋಗಿದೆ ಅಂತಾರಲ್ಲ, ಅವಾಗ ಬರೋದು ಇದೇ ದಾರಿಲಿ ಮತ್ತೆ 20 ಕಿಲೋಮೀಟ್ರ್ ಸುತ್ತಾಕೊಂಡು ಬರೋದು. ಹೀರೋಯಿನ್ನು ಮತ್ತು ಮುಖ್ಯಮಂತ್ರಿ ಚಂದ್ರು ಅವರೆಲ್ಲ ಬರೋದು ಇದೇ ರಸ್ತೆಯಲ್ಲಿ ಬಂದು ಬಲಭಾಗಕ್ಕೆ ಹಿಂಗೆ ತಿರುಗ್ತಾರೆ. ಆದರೆ ತಿರುಗ್ಬೇಕಾದ್ರೆ ಇಲ್ಲೊಂದು ಮರದಲ್ಲಿ ಪಾಂಡವಪುರ ಅಂತ ಬರೆದಿರುತ್ತಲ್ವ, ಆ ಮರ ಇಲ್ಲಿರಬೇಕಿತ್ತು, ಆದರೆ ಅದಿಲ್ಲ. ಯಾಕೆ ಗೊತ್ತಾ, ರೋಡು ಚೇಂಜ್ ಮಾಡ್ಬೇಕಾರೆ ಕತ್ತರಿಸ್ಬಿಟ್ಟಿದ್ದಾರೆ. ಮೊದಲು ರೋಡ್ ಹಿಂಗೆ ಹೋಗ್ತಿತ್ತು, ಹಿಂಗೋಗಿ ಮುಂದೆಗಡೆ ಹೀಗೆ ಸಾಗಿ ಅಲ್ಲಿ ಸಾಕ್ತಿತ್ತು. ಏನಪ್ಪ ಕುರುಹು ಅಂದರೆ, ಇಲ್ಲಿದೆ ನೋಡಿ ಈ ದೇವಸ್ಥಾನ, ಈ ಸ್ಕ್ರೀನ್ಶಾಟಲ್ಲಿ ಹಾಕಿದ್ದೀವಿ ನೋಡಿ, ಈ ದೇವಸ್ಥಾನನ ಅಲ್ಲಿ ಕಾಣುತ್ತೆ. ಇದಷ್ಟೇ ಅಲ್ಲ, ಇಲ್ಲಿ 3 ಮರಗಳು ಈ ಒಂಥರ ಹುಣಸೆ ಮರಗಳ ಥರ ಕಾಣ್ತಿದೆ ನೋಡಿ. ಈ 3 ಮರಗಳು 3-4 ಮರ ಏನಿದೆ ಅದು ಸಹ ಕಾಣುತ್ತೆ ನೋಡಿ. ಇದೆಲ್ಲ ಇಲ್ಲೇ ಆಗಿರೋದಕ್ಕೆ ಅನ್ನೋದಕ್ಕೆ ಒಂದು ಕುರುಹು. ಇಂತಹ ಸಣ್ಣ ಪುಟ್ಟ ಕುರುಹು ಬಿಟ್ಟರೆ ಆ ರಸ್ತೆನೇ ಇಲ್ಲ ಅಂದರೆ ಇನ್ನೇನು ತೋರಿಸ್ಲಿ ನಾನು. ಸೊ ಈ ರಸ್ತೆಯಲ್ಲೇ ಇಲ್ಲೊಂದಿಬ್ಬರು ಹೆಣ್ಮಕ್ಳು ನಿಂತಿರ್ತಾರೆ. ಸೀದಾ ಹಿಂಗೆ ಬಂದು ಕಾರ್ ಬಂದು ಹಿಂಗೆ ತಗೊಂಡು ರೈಟು ಹೋಗುತ್ತೆ. ಸೊ ಮತ್ತೆ ಆ ಲೇಡಿ ಇದ್ದಿದ್ದು ಮತ್ತು ಇದನ್ನು ಏನೋ ಬಾತುಕೋಳಿ ನಟಿಸ್ಕೊಂಡು ಬೇಕಾದ್ರೆ ಮತ್ತೆ ಹೋಗಿ ಮಾತಾಡಿಸ್ತಾರಲ್ಲ, ಆ ಸೀನೆಲ್ಲ ತೋರಿಸೋದಕ್ಕಿಂತ ಮುಂಚೆ ಇಲ್ಲಿ ಇದೇ ರಸ್ತೆ ಈ ಕಾರ್ನರಲ್ಲೇ ಒಬ್ಬರು ಅಂಗಡಿ ಇಟ್ಟಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ ನೋಡಿ. ಇದೇ ರಸ್ತೆಯ ಎಡಭಾಗದಲ್ಲಿರೋ ಅಂಗಡಿಯವರು ಇವರು. ನಿಶಾಂತ್ ಅಂತ. ನಿಶಾಂತ್ ಏನು ಮಾಡ್ತಾರೆ ಸರ್ ಅಂಗಡಿ ನಿಮ್ದು? ಇಲ್ಲ, ಕ್ಯಾಂಟೀನ್ ನಮ್ದೇನೆ. ಕ್ಯಾಂಟೀನ್ ನಿಮ್ದೇನೆ. ಎಷ್ಟು ವರ್ಷದಿಂದ ಇದ್ದೀರಾ ಸರ್? ಒಂದು 3 ವರ್ಷ ಆಯಿತು. 3 ವರ್ಷ ಆಯಿತು. ಈ ಸೂರ್ಯಾಂಶ ಶೂಟಿಂಗ್ ಆಗಿತ್ತಲ್ಲ, ಇದು ಎಲ್ಲಾಗಿದ್ದು ಗೊತ್ತಾ ಸರ್ ನಿಮಗೆ? ಗೊತ್ತು ಸರ್. ಎಲ್ಲಿ ಬಾತುಕೋಳಿ ಸೀನು? ಇದೇ ರೋಡಲ್ಲಿ ಕೆಳಗಡೆ. ಹೌದು ಸರ್. ಸೊ ಸರ್, ಇದು ಇವಾಗ ಟಾರ್ ರೋಡ್ ಇದೆ. ಮೊದಲು ಫಿಲಮಲ್ಲೆಲ್ಲ ಮಣ್ ರೋಡ್ ಇರುತ್ತೆ. ಮೊದಲು ಇದು ಟಾರ್ ರೋಡ್ ಮಣ್ ರೋಡ್ ಆಗಿತ್ತಾ? ಇಲ್ಲ ಇಲ್ಲ ಇಲ್ಲ, ಹಳೆ ರೋಡ್ ಬಂದು ಅಲ್ಲಿತ್ತು. ಅಲ್ಲಿ ಟ್ರಾನ್ಸ್ಫಾರ್ಮ್ ಕಾಣ್ತಿದೆಯಲ್ಲ, ಇಲ್ಲಿ ಟ್ರಾನ್ಸ್ಫರ್, ಆ ಟ್ರಾನ್ಸ್ಫರ್ ಇಂದ ಇಲ್ಲಿ ಕೆಳಗಡೆ ಇತ್ತು ಹಿಂಗೆ. ಓಕೆ, ಆ ಕಡೆ ಹೋಗ್ತಿತ್ತ ರೋಡ್ ಫಸ್ಟ್? ಅದು ಫಸ್ಟ್ ಆ ಕಡೆ ಹೋಗ್ತಿತ್ತು ಅಲ್ಲಿ. ಓಕೆ, ಆ ಕಡೆ ಹೋಗಿ ಲೆಫ್ಟ್ ತಗೋಬೇಕಾಗಿತ್ತಾ? ಲೆಫ್ಟ್ ತಗೋಬೇಕಾಯ್ತು ಅಲ್ಲಿ ಮುಂದೆ. ಓಕೆ ಓಕೆ. ಬಟ್ ಇವಾಗ ಟಾರ್ ರೋಡ್ ಆಗಿ ಎಷ್ಟು ವರ್ಷ ಆಯ್ತು? ಟಾರ್ ರೋಡ್ ಆಗಿ 19 ವರ್ಷ ಆಯ್ತು. 19 ವರ್ಷ. ಓ, ಫಿಲಮ್ ಆಯ್ತಾ ಇದ್ದಂಗೆನೆ ಅದು ರೋಡ್ ಚೇಂಜ್ ಆಗಿದೆ. ಓಕೆ ಓಕೆ. ಅಲ್ಲಿ ಮರ ಒಂದಿರುತ್ತೆ ಇತ್ತಲ್ಲ ಈ ಕಡೆ ಲಾಸ್ಟ್ ಅಲ್ಲಿ ಕಾರ್ನರ್ ಅಲ್ಲಿ. ಅದೇ ಸರ್, ರೋಡ್ ಆದ್ಮೇಲೆ ಕಟ್ ಮಾಡಿರ್ಬೇಕು ಅದನ್ನ. ಓಕೆ ಓಕೆ. ಅದು ಜಾಯಿನ್ ಆಗ್ತಿದ್ದು ಇಲ್ಲೇನೇನಾ? ಅಲ್ಲೇನೆ, ಆ ಬೋರ್ಡ್ ಇಂದ ಮುಂದೆ. ಬೋರ್ಡ್ ಇದೆ, ಬೋರ್ಡ್ ಹಿಂದೆ. ಓಕೆ ಓಕೆ. ಫಸ್ಟ್ ಅಲ್ಲಿಂದ ಹೀಗೆ ರೋಡು ಅವರು ತಗೋತಾ ಇದ್ದಿದ್ದು, ಆ ಮಾರುತಿ 800 ಕಾರು ಹೋಗೋದು ಇಲ್ಲಿ. ಆಮೇಲೆ ಆ ಬಾತುಕೋಳಿ ಎಲ್ಲ ದೊಡ್ಡಣ್ಣ ಮತ್ತೆ ಇವರು ವಿಷ್ಣುವರ್ಧನ್ ತಗೊಂಡೋಗ್ತಾರಲ್ಲ, ಅದೆಲ್ಲ ಇಲ್ಲಿ ಆ ಕಟ್ಟೆ ಎಲ್ಲ. ಇಲ್ಲಿಂದ ಮುಂದೆ ಹೋದ್ರೆ ಟರ್ನಿಂಗ್ ಇದೆ, ಆ ಟರ್ನಿಂಗ್ ಇಂದ ಸ್ವಲ್ಪ ಮುಂದೆ. ಎಷ್ಟು ಕಿಲೋಮೀಟರ್? ಇಲ್ಲಿಂದ ಒಂದು 100 ಮೀಟರ್ ಆಗುತ್ತೆ. 100 ಮೀಟರ್ ಅಷ್ಟೇ. ಅಲ್ಲಿ ಫಿಲಮ್ ಶೂಟಿಂಗ್ ಏನಾದ್ರು ನೋಡಿದ್ದೀರಾ ಸರ್? ನೋಡಿಲ್ಲ, ಲೊಕೇಶನ್ಗಳು ನೋಡಿದೀವಿ ಅಷ್ಟೇ. ಫಿಲಮ್ ಅಲ್ಲಿ ಬಂದಾಗ ನೋಡಿದ್ದೀರಿ ಅಷ್ಟೇ. ನೋಡಿರೋರು ಯಾರಾದ್ರೂ ಇದಾರಾ ಸರ್ ಇಲ್ಲಿ? ಸರ್ ನೋಡಿರೋರು ಗೊತ್ತಿಲ್ಲ. ನೋಡಿರೋರು ಗೊತ್ತಿಲ್ಲ. ಇನ್ಯಾವ್ದಾದ್ರು ಶೂಟಿಂಗ್ ಆಗಿದೆಯಾ ಸರ್ ಇಲ್ಲಿ ಈ ಸೈಡ್? ಸೊ ಅದೇ ಕೌರವ ಆಗಿದೆ, ಅದು ಚಿಕ್ಕದ್ರಲ್ಲಿ ನೋಡಿರೋದೆ. ಚಿಕ್ಕದುರ್ಗದಲ್ಲಿ ನೋಡಿದ್ದೀರಾ ಕೌರವ? ಗೌಡ್ರು ಫಿಲಮ್ ಆಗೈತೆ ಇಲ್ಲ ಯಾವುದು? ಗೌಡ್ರು. ಗೌಡ್ರು ಅಂಬರೀಶ್ ಅವರು. ಅದ್ ಬಿಟ್ಟರೆ ಸಿಂಹಕ್ಕೆ ಆಗಿದೆ. ಸಿನಿಮಾಯಲ್ಲಿ ಅದು ಇದೇ ಡೌನಲ್ಲಿ ಆಗಿರೋದು. ಡೌನ್ ಅಲ್ಲ, ಯಾವ ಸೀನ್ ಅದು? ಅದು ಸೀನು ವ್ಯಾಪಾರಕ್ಕಂತ ಬಂದಿರ್ತಾರೆ, ಏನೋ ಅದು ರೈತರದು ತಗೊಳಕ್ಕಂತ ಬಂದಿರ್ತಾರೆ. ಅದನ್ನ ನಿಲ್ಸಕ್ಕೆ ಅಂತ ಇಲ್ಲಿಂದ ಕೆಳಗಡೆಯಿಂದ ಬರೋದು. ಇಲ್ಲಿ ಅದು ಎಲ್ಲಿ ಎಷ್ಟು ಕಿಲೋಮೀಟರ್ ಇದೆ? ಅದು 100 ಮೀಟರ್. ಅದೇ ಜಾಗದಲ್ಲೇ ಆಗಿರೋದಾ? ಅದೇ ರೋಡಲ್ಲೇ ಆಗಿರೋದು? ಅದೇ ರೋಡಲ್ಲಿ ಡೌನ್ ಅಲ್ಲಿ ಸೇತುವೆ ಇದೆ. ಅದು ಫಸ್ಟ್ ಸೇತುವೆ ಇರಲಿಲ್ಲ, ಡೌನ್ ಇತ್ತು. ಆ ಡೌನ್ ಅಲ್ಲಿ ಇಳಿದು ಬರ್ತಾರೆ ಅವರು. ಥ್ಯಾಂಕ್ ಯು ಸರ್. ಬಟ್ ಈ ರೋಡ್ ಇವಾಗ ಇಲ್ಲ. ಇಲ್ಲ. ಎಕ್ಸಾಕ್ಟ್ ಲೊಕೇಶನ್ ಯಾವುದು ಸರ್ ಇದು? ಕರಿಘಟ್ಟ ಅಂತ. ಕೆಜಿ ರೋಡ್. ಯಾವ ರೋಡ್? ಕೆಜಿ ರೋಡ್. ಕೆಜಿ ರೋಡ್. ಕರಿಘಟ್ಟದ ಕೆಜಿ ರೋಡ್ ಅಲ್ಲಿ ಬಂದ್ರೆ ಇಲ್ಲಿ ಪ್ಲೇಸ್ ನೋಡಬಹುದು. ನಿಮಿಷಾಂಬಕ್ಕೆ ಬಂದವರೆಲ್ಲ ನೋಡ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ತುಂಬ ದಿನದಿಂದ ಕೇಳ್ತಾ ಇದ್ರಿ ಸೂರ್ಯವಂಶ ಸಿನಿಮಾದ ಶೂಟಿಂಗ್ ಜಾಗವನ್ನು ತೋರಿಸಿ ಅಂತ. ಬಟ್ ಆ ಥರನೇ ರೋಡ್ ಇಲ್ಲ, ರೋಡ್ ಎಕ್ಸ್ಚೇಂಜ್ ಆಗಿಬಿಟ್ಟಿದೆ ನೋಡಿ. ಅಲ್ಲಿಂದಾನೇ ಕಾರು ಇಳಿದು ಬರೋದು. ಅಲ್ಲಿ ಒಂದು ಮರ ಇರುತ್ತೆ, ಆ ಕಡೆಯಿಂದ ರಸ್ತೆ ಫಸ್ಟು ಇಲ್ಲಿಂದ ಹೋಗಿ ಹೀಗೆ ಹೋಗಿ ಆ ಕಾರ್ ಹತ್ರ ಜಾಯ್ನ್ ಆಯ್ತಾಯ್ತಲ್ವ ಸರ್ ರಸ್ತೆ? ಆ ಕಾರ್ ಹತ್ರ ಜಾಯ್ನ್ ಆಯ್ತಾಯಿತ್ತು. ಸೊ ಇವಾಗ ಫುಲ್ ಕಂಪ್ಲೀಟ್ ಚೇಂಜ್ ಆಗಿಬಿಟ್ಟಿದೆ. ಇನ್ನೊಂದು ಸೀನ್ ಮ್ಯಾಚ್ ಮಾಡೋದಿದೆ. ಆ ಲೇಡಿ ಬಾತುಕೋಳಿನ ಕರ್ಕೊಂಬರ್ಬೇಕಾದ್ರೆ ಮತ್ತೆ ಸ್ಟಾಪ್ ಮಾಡ್ತಾರಲ್ಲ, ಆ ಜಾಗನ ತೋರಿಸ್ತೀನಿ ಬನ್ನಿ. ಸರ್ ಗೈಸ್ ನೋಡಿ, ಇದು ನಿಮಿಷಾಂಬಾಗ ಹೋಗೋ ಟೆಂಪಲು. ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಮರ ಇರುತ್ತೆ ನೋಡಿ. ಈ ಮರದ ಹತ್ರನೂ ಇನ್ನೊಂದು ಆ ಲೇಡಿ ಒಂದು ತಾಯಿ ಬಾತುಕೋಳಿ ಕರ್ಕೊಂಬರ್ತಾರಲ್ಲ, ಕಂಟಿನ್ಯೂಯೇಷನ್ನು ಆ ಸೀನ್ ತೋರಿಸ್ತೀನಿ ನೋಡಿ. ಇಲ್ಲಿ ರೋಡ್ ಇರುತ್ತೆ, ಈ ಮರಗಳಿದೆಯಲ್ಲ
ನಾನು ಆಗಲೇ ಹೇಳ್ದಂಗೆ ಕಟ್ಟೆ ಆ ಸೈಡ್ ಇದೆ, ಇಲ್ಲಿ ಫ್ರೇಮ್ ಇಟ್ಟಿರ್ತಾರೆ, ಈ ಕಡೆಯಿಂದ ರಸ್ತೆ ಇರುತ್ತೆ. ಹೀಗೆ ಈ 3 ಇದಿರುತ್ತೆ ನೋಡಿ ಮರ, ಈ ಮರದ ಕಡೆಯಿಂದ ಹಿಂಗೆ ಬರ್ತಾ ಇರುತ್ತೆ. ಕೇಳ್ತಾರೆ ಇದು ಪಾಂಡವಪುರಕ್ಕೆ ಹೋಗೋ ದಾರಿ ನಾವು ನಮ್ಮ ಅಂದಾಗ ಅವರು ಮತ್ತೆ ರಸ್ತೆ ಎಲ್ಲ ಬಿದ್ದೋಗಿದೆ ಅಂತ ಹೇಳ್ತಾರಲ್ಲ, ಇಲ್ಲ ಯಾವುದು ಬಿದ್ದಿಲ್ಲ ಅಂತ ಹೇಳಿದಾಗ ಸೊ ಈ ಸೀನೆಲ್ಲ ಆಗೋದು ಇಲ್ಲೇ ಈ ಫ್ರೇಮಲ್ಲಿ ಈ ದೊಡ್ಡ ಮರನ ತೋರಿಸಲಾಗುತ್ತೆ. ನಾನು ಒಳಗಡೆ ಹೋಗಿ ತೋರಿಸ್ತೀನಿ ನೋಡಿ. ಸೊ ಹೀಗಿರುತ್ತೆ ಅದು. ಇನ್ನೊಂದಷ್ಟು ಮರಗಳು ಅಲ್ಲಿದೆ ನೋಡಿ, ಹೀಗಿರುತ್ತೆ. ಈಗ ಎಲ್ಲ ಇದಾಗ್ಬಿಟ್ಟಿದೆ ನೋಡಿ ಗೈಸ್. ನಿಮಗೆ ಇನ್ನೊಂದು ಲಾಸ್ಟಲ್ಲಿ ಒಂದು ಚಿಕ್ಕದೊಂದು ಮ್ಯಾಚ್ ಮಾಡೋದಿದೆ. ಇದೇನೆಂದರೆ ಇಲ್ಲಿ ನೋಡಿ, ಇಲ್ಲಿ ಒಂದು ಟ್ಯಾಂಕ್ ಕಾಣ್ತಾ ಇದೆ, ಒಂದು ಟ್ರಾನ್ಸ್ಫಾರಮ್ ಪಕ್ಕ. ಇದು ದೊಡ್ಡಣ್ಣ ಮತ್ತು ವಿಷ್ಣುವರ್ಧನ್ ಅವರು ಬಾತುಕೋಳಿನ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ಸೀನಲ್ಲಿ ಹಿಂಭಾಗದಲ್ಲಿ ಆ ಟ್ಯಾಂಕ್ ಕಾಣುತ್ತೆ. ಆ ಟ್ಯಾಂಕ್ ಅದೇನೆ. ಸೊ ಇದನ್ನು ನಿಮ್ಗೆ ತೋರಿಸ್ಬೇಕಾಗಿತ್ತು, ಇದನ್ನು ನಾನು ತೋರಿಸಿದ್ದೀನಿ. ಸೊ ಈ ಸೀನ್ ನಡೆದಿರೋದಲ್ಲ ಇಲ್ಲೇನೆ ಅನ್ನೋದಕ್ಕೆ ಇನ್ನೊಂದು ಮಾಹಿತಿ ಕೊಡಬೇಕಿತ್ತು ಸ್ನೇಹಿತರೆ. ಇಲ್ಲಿ ಗಂಟ್ಲಲ್ಲಿ ಒಂದು ಮಗು ಇದೆಯಲ್ಲ ಒಂದು ಲೇಡಿ ಹತ್ರ, ಆ ಮಗುಗೆ ಈಗಾಗಲೇ ಮದುವೆ ಆಗಿದೆ, ಪಕ್ಕದ ಊರವ್ರಿಗೆ ಕೊಟ್ಟವ್ರಂತೆ. ಅವ್ರನ್ನ ಹುಡುಕಾಡ್ದೆ ಸಿಗಲಿಲ್ಲ. ಸ್ನೇಹಿತರೆ, ಯಾರಿಗಾದರೂ ಆ ಮಗುವಿನ ಬಗ್ಗೆ ಈಗ ಮದುವೆ ಆಗಿರೋರು ಯಾರಾದರೂ ಅವರವರು ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ನನಗೆ ಮಾಹಿತಿ ಕೊಡಿ. ನನಗೆ ಇನ್ಸ್ಟಾಗ್ರಾಮಲ್ಲಿ ಬೇಕಾದರೂ ಮೆಸೇಜ್ ಮಾಡಿ. ಆ ಚಿಕ್ಕ ಹುಡುಗಿ ಈಗ ಹೇಗಿದೆ ಅಂತ ತೋರಿಸೋ ಕುತೂಹಲ ನನಗಿದೆ. ದಯವಿಟ್ಟು ಪಕ್ಕದೂರಲ್ಲೇ ಇದ್ದಾರಂತೆ ಆ ಲೇಡಿ, ತೋರಿಸಿಪ್ಪ. ಸೊ ತುಂಬ ಜನ ನನ್ನನ್ನು ಕೇಳಿದ್ರಿ, ಬೈದಿದ್ರಿ, ಏನು ಇಷ್ಟು ವರ್ಷ ಆದರೂ ತೋರಿಸ್ಲಿಲ್ಲ ಅಂತ. ಸೊ ನಿಮಗೋಸ್ಕರನೇ ಈ ವಿಡಿಯೋ. ಈ ಬಾತುಕೋಳಿ ಸೀನ್ ನಡೆದಿರೋದು ಇದೇ ನಿಮಿಷಾಂಬ ಹಿಂಭಾಗದ ರಸ್ತೆಯಲ್ಲಿ. ಇದೇ ರಸ್ತೆಯಲ್ಲಿ ಚೇಂಜ್ ಆಗಿಬಿಟ್ಟಿದೆ. ಮೊದಲು ಅದಿತ್ತು, ಇವಾಗ ಇದಾಗಿದೆ. ನಾನು ಅದಕ್ಕೆ ಪ್ರೂಫ್ ಸಹ ತೋರಿಸಿದ್ದೀನಿ. ಆದರೆ ಸ್ನೇಹಿತರೆ, ಇದಿಷ್ಟೇ ಅಲ್ಲ, ನನ್ನ ಹತ್ರ ಇನ್ನೂ ಒಂದು 5-6 ಸೀನು ಸೂರ್ಯವಂಶದ. ಯಾವ್ದು ಗೊತ್ತಾ? ನೀರಲ್ಲಿ ತೇಲಿ ಬಿಡ್ತಾರಲ್ಲ ಹೂನ ಹೀರೋಯಿನ್ಗೆ, ಅದು. ಅದ್ರ ಜೊತೆಗೆ ಬಸ್ಸು ಓಡಿಸ್ಬೇಕಾದ್ರೆ ಬಸ್ಸೆಲ್ಲ ಪಾರ್ಕ್ ಆಗಿರುತ್ತೆ, ಟಿಕೆಟ್ ಕೊಡೋದೆಲ್ಲ ಇರುತ್ತಲ್ಲ ಅದು. ಹಾಗೆಯೇ ಸೂರ್ಯವಂಶದ ಒಂದು ಫೈಟಿಂಗ್ ಸೀನ್ ಸಹ ನಡೆದಿರೋ ಜಾಗವನ್ನು ನಾನು ಶೂಟ್ ಮಾಡಿದ್ದೀನಿ. ಆದರೆ ನಾನು ಅದನ್ನು ಪಾರ್ಟ್ B ಆಗಿಬಿಡ್ತೀನಿ, ತುಂಬ ಕ್ಲಮ್ಸಿ ಆಗಬಾರ್ದು ಅಂದ್ಬಿಟ್ಟು ನಾನು ಇದೊಂದೇ ಸೀನ್ನ ನಾನು ಮಾಡಿದ್ದೀನಿ. ನೋಡಿ ಇಲ್ಲಿದೆ ನೋಡಿ ಕಟ್ಟೆ, ಸೂರ್ಯವಂಶದ ಕಟ್ಟೆ, ಆ ಬಾತುಕೋಳಿ ಸೀನ್ನ ಕಟ್ಟೆ. ಈಗ ಅದು ಮರೆಯಾಗದೆ, ಇಲ್ಲಿ ಬರೋರಿಗೆ ಗೊತ್ತೇ ಆಗಲ್ಲ ಇದೇ ರೋಡಲ್ಲಿ ಈ ಸೀನ್ ಆಗಿದೆ ಅಂತ. ಹೊಸ್ದಾಗಿ ಬಂದು ನೋಡ್ಬಿಟ್ರಂತೂ ಇಲ್ಲ ಅಂತ ನೀವೇ ತಲೆ ಚಚ್ಕೊಬಿಡ್ತೀರ. ಆದರೆ ಒಂದು ಸ್ವಲ್ಪ ಡೀಟೇಲ್ ಆಗಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಈ ಸೀನ್ ನಡೆದಿರೋದು ಇಲ್ಲೇ ಅಂತ. ಸೊ ಗೈಸ್, ಇದಾಗಿತ್ತು ಇವತ್ತಿನ ಎಪಿಸೋಡ್. ಮತ್ತೆ ಸೂರ್ಯವಂಶದೊಂದಿಗೆ ಮತ್ತೆ ಬರ್ತೀನಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಒಬ್ರು ಹೇಳಿದರು, ನೀನು ಈ ವಿಡಿಯೋ ಮಾಡಿದ್ರೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಕೆಲವರು ಚಾಲೆಂಜ್ ಹಾಕಿದರು. ಅವರೆಲ್ಲ ನೆನಪಿಸ್ಕೊಳ್ತಾರ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಿದ್ದೀನಿ. ಆದರೆ ನಾನು ಮತ್ತೆ ಯಾವ್ದು ಸಿನಿಮಾ ಮಾಡಬೇಕು ಅಂತ ನೀವು ನನಗೆ ಕಮೆಂಟ್ ಮಾಡಿ. ಖಂಡಿತ ನನ್ನ ಮನಸಾರೆ ಮತ್ತು ನನ್ನ ಎಲ್ಲ ಶಕ್ತಿ ಮೀರಿ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಆದರೆ ಸ್ನೇಹಿತರೆ, ನಾನು ಮಾಡ್ತಾ ಇರೋ ಕೆಲಸ ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತಲ್ಲ, ಕೆಳಗಡೆ ಶೇರ್ ಬಟನ್ ಪಕ್ಕ, ರಿಮಿಕ್ಸ್ ಬಟನ್ ಪಕ್ಕ ಹೀಗೆ ಹೋಗ್ತಾ ಇದ್ರೆ ಅಲ್ಲಿ ಸೂಪರ್ ಥ್ಯಾಂಕ್ಸ್ ಆಪ್ಷನ್ ಇದೆ. ಆ ಸೂಪರ್ ಥ್ಯಾಂಕ್ಸ್ ಬಟನ್ ಹೊತ್ತಿದ್ರೆ ನೀವು ನನಗೆ ಸೂಪರ್ ಥ್ಯಾಂಕ್ಸ್ ಕೊಡ್ಬೋದು. ನೀವೇ ನಾನು ಮಾಡ್ತಾ ಇರೋ ಕೆಲಸ ಕಷ್ಟ ಅನಿಸಿದ್ರೆ ಮತ್ತು ಶ್ರಮ ಆಗ್ತಾ ಇದ್ದಾನೆ ಅನಿಸಿದ್ರೆ ನೀವು ನನಗೆ ಸಹಾಯ ಮಾಡ್ಬೋದು ಸೂಪರ್ ಥ್ಯಾಂಕ್ಸ್ ಮೂಲಕ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ರೋಚಕವಾದ ವಿಡಿಯೋದೊಂದಿಗೆ ನಿಮ್ಮ ಜೊತೆ ನಾನು ಸಿಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಟೇಕ್ ಕೇರ್, ಥ್ಯಾಂಕ್ ಯು ವೆರಿ ಮಚ್.